ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತ ಆಗಿದೆ. ನೋಡಿ, 3 ರಾಜ್ಯ ಖಾಲಿಯಾಗಿರೋದು 8 ಜಿಲ್ಲೆಗಳ ಜೀವನಾಡಿ. ಕಳೆದ ವರ್ಷಕ್ಕಿಂತ 80ರಷ್ಟು ನೀರಿನ ಪ್ರಮಾಣ ಇಳಿಕೆ ಆಗಿದೆ. ಈ ಬಾರಿ 133 TMC ಸಾಮರ್ಥ್ಯ ಇರುವಂಥ ತುಂಗಭದ್ರಾ ಡ್ಯಾಮ್, ಟಿಬಿ ಡ್ಯಾಮ್. ಕಳೆದ ವರ್ಷ ಜೂನ್ ತಿಂಗಳಲ್ಲಿ 60ರಿಂದ 65 TMC ನೀರು ಇತ್ತು, ಅಂದರೆ ಸಂಗ್ರಹ ಆಗಿತ್ತು ಜೂನ್ ತಿಂಗಳಲ್ಲಿ. ಬಟ್ ಈ ವರ್ಷ ಜೂನ್ ತಿಂಗಳಲ್ಲಿ ಇರೋದು ಕೇವಲ 9.47 TMC ನೀರು ಮಾತ್ರ ಸಂಗ್ರಹ ಇದೆ. ಕಂಪ್ಲೀಟ್ಲಿ ಜೂನ್ ತಿಂಗಳ ಮಳೆನೇ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಜುಲೈ ಇವತ್ತು 6ನೇ ತಾರೀಕು ಆದರೂ ಕೂಡ ಮಳೆ ಇಲ್ಲ. ಹಂಗಾಗಿ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಈಗ ಆತಂಕದಲ್ಲಿದ್ದಾರೆ. ಖಾಲಿ ಆಗ್ತಾ ಇವೆ 3 ರಾಜ್ಯಗಳು, ಅದರ ಜೊತೆಗೆ 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ ಟಿಬಿ ಡ್ಯಾಮ್. ಕಳೆದ ವರ್ಷಕ್ಕಿಂತ ಈ ಬಾರಿ 80ರಷ್ಟು ನೀರಿನ ಪ್ರಮಾಣ ಇಳಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಆತಂಕದಲ್ಲಿದ್ದಾರೆ. ಈ ವರ್ಷದ ಜೂನ್ ತಿಂಗಳಲ್ಲಿ ಕೇವಲ 9.47 TMC ನೀರು ಮಾತ್ರ ಸಂಗ್ರಹ ಆಗಿದೆ. ಬಟ್ ಆತಂಕ ಇರೋದು ರೈತರಿಗೆ. ಈ ರೀತಿಯಾಗಿ ಈ ಬಾರಿ ಮುಂಗಾರು ಕೈಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರೈತರಂತೂ ಪರದಾಡುವಂಥ ಪರಿಸ್ಥಿತಿ ಇದೆ. ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ನೀರಂತೂ ತೀರಾ ಕಡಿಮೆ ಇದೆ. ಇನ್ನು ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿ ಈಗಾಗಲೇ ಒಂದೂವರೆ ತಿಂಗಳುಗಳ ಕಳೀತಾ ಬರ್ತಾ ಇರ್ತಕ್ಕಂಥದ್ದು. ಆದರೆ ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ರೈತಾಪಿ ವರ್ಗ ಈಗ ಕಂಗಾಲಾಗಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯದ ಹಿನ್ನೀರು ಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ಬಾರಿ ಜಲಾಶಯದಲ್ಲಿ ಸಂಪೂರ್ಣವಾಗಿ ನೀರಿನ ಮಟ್ಟ ಕುಸಿತ ಆಗಿರ್ತಕ್ಕಂಥದ್ದು. ಸದ್ಯ 133 TMC ಕೆಪಾಸಿಟಿ ಹೊಂದಿರತಕ್ಕಂಥ ಜಲಾಶಯದಲ್ಲಿ ಈಗ ಕೇವಲ 8ರಿಂದ 9 TMC ನೀರು ಮಾತ್ರ ಸಂಗ್ರಹಣೆ ಇರ್ತಕ್ಕಂಥದ್ದು. ಇದರಲ್ಲಿ 2ರಿಂದ 3 TMC ಡೆಡ್ ಸ್ಟೋರೇಜ್ ಕೇವಲ 4ರಿಂದ 5 TMC ನೀರು ಮಾತ್ರ ಈಗ ನೀರಿಗೆ ಈ ಬಾರಿ ರೈತಾಪಿ ವರ್ಗ ಮುಂಗಾರು ಮಳೆ ಆರಂಭವಾಗಿ ಈಗಾಗಲೇ ಜೊತೆಗೆ ಬಿತ್ತನೆ ಮಾಡಿದಂತ ಫಸಲು ಕೂಡ ಇವತ್ತು ಮನೆಗೆ ಹೋಗ್ತಕ್ಕಂತ ದುಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರ ಜೊತೆಗೆ ಏನು ತುಂಗಭದ್ರಾ ಜಲಾಶಯದ ಅಣೆಕಟ್ಟು ಈಗ ಸಂಪೂರ್ಣವಾಗಿ ಬರಿದಾಗುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಇನ್ನು ಜಲಾಶಯವನ್ನು ನಂಬಿಕೊಂಡು 3 ರಾಜ್ಯದ 8 ಜಿಲ್ಲೆಯ ರೈತರು ಕೂಡ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು. ನಾನೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದೇನು ಖಾಲಿ ಹೊಡ್ತಕ್ಕಂತ ಭಾಗ ಏನಿದೆಯೋ ಸಂಪೂರ್ಣವಾಗಿ ಕಳೆದ ವರ್ಷ ಈ ಜಾಗ ಸಂಪೂರ್ಣವಾಗಿ ನೀರಿನಿಂದ ಸಂಗ್ರಹಣೆ ಆಗಿತ್ತು. ಅಂದ್ರೆ ಜಲಾಶಯದಲ್ಲಿ 60ರಿಂದ 65 TMC ನೀರು ಸಂಗ್ರಹಣೆ ಇತ್ತು. ಆದ್ರೆ ಈ ಬಾರಿ ಕೇವಲ 8 TMC ನೀರು ಸಂಗ್ರಹಣೆ ಇರ್ತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದು. ಮಳೆರಾಯ ಮತ್ತು ಪ್ರಕೃತಿ ಮುಡಿದರೆ ಈ ರೀತಿಯಾದಂತ ದೊಡ್ಡ ಪ್ರಮಾಣದ ಘೋರ ಸಿಚುವೇಶನ್ ರೈತರಿಗೆ ನಿರ್ಮಾಣ ಆಗುತ್ತೆ ಅಂತ ಅನ್ನೋದಕ್ಕೆ ಇದೇ ಒಂದು ಪರಿಸ್ಥಿತಿ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಬಹಳಷ್ಟು ಪ್ರಮಾಣದಲ್ಲಿ ಈಗಾಗಲೇ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಆದ್ರೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಈಗಾಗಲೇ ರೈತಾಪಿ ವರ್ಗ ಜನಗೆ ಬೆಳೆ ಕೂಡ ಸಂಪೂರ್ಣವಾಗಿ ಕೈಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಬಹಳಷ್ಟು ಪ್ರಮಾಣದಲ್ಲಿ ರೈತರಿಗೆ ಈಗಾಗಲೇ ತೊಂದರೆ ಆಗಿರ್ತಕ್ಕಂಥದ್ದು. ಇನ್ನು ನನ್ನ ಜೊತೆಗೆ ವಿಜಯನಗರ ಜಿಲ್ಲೆಯ ರೈತ ಸಂಘಟನೆಯ ಮುಖಂಡರೊಬ್ಬರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಈ ಬಾರಿ ರೈತಾಪಿ ವರ್ಗಕ್ಕೆ ಮಳೆ ಹೋಗಿರೋದ್ರಿಂದ ಸರ್ಕಾರ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಮಾತಾಡ್ತೀನಿ. ಸರ್, ಈಗ ಮಳೆ ಒಂದ್ ಕಡೆ ಹೋಗಿದೆ, ಬೆಳೆ ಕೂಡ ಕೈಕೊಟ್ಟಿದೆ, ತಾವೇನ್ ಹೇಳ್ತೀರಿ ಸರ್ಕಾರಕ್ಕೆ? ಇವತ್ತು ನಮ್ಮ ಇಡೀ 6,70,000 ಎಕರೆ ಜಮೀನು ಹರಿತಕ್ಕಂಥ ಈ ತುಂಗಭದ್ರಾ ನದಿಯಲ್ಲಿ ಹೋದ್ಸರ ಗಿಟ್ ಕಟ್ಟಾಗಿ 2ನೇ ಬೆಳೆ ಒಂದು ಕೈ ಕೊಟ್ಟು ಅವಾಗ ಖಾಲಿ ಕುಂತು ನಮ್ಮ ಬದುಕನ್ನು ಕಷ್ಟಕರ ಆಯ್ತು. ಅದ್ರ ಜೊತೆಗೆ ಮುಂಗಾರು ಅಂತ ಬರುತ್ತೆ ಇಲ್ಲ ಅಂತಂದೇಳಿ ನಾವು ಭೂಮಿಯನ್ನು ಹದ ಮಾಡ್ಕೊಂಡು ಸಸಿಯನ್ನ ಹಾಕೊಂಡು ಈ ತಿಂಗಳಿಗೆ ಇದೇ ತಿಂಗಳ ಮಳೆ ಬರುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಸಿ ಹಚ್ಚಕ್ಕಂಥ ಕೆಲಸಗಳನ್ನ ಆಲ್ರೆಡಿ ನಾವು ರೈತರು ತಮ್ದು ಆದಂತ ಒಂದು ಎಕರೆಗೆ ಬಂಡವಾಳ ಹಾಕಿರ್ತೇವೆ. ಆದ್ರೆ ಈ ಮಳೆರಾಯ ಪ್ರಾಕೃತಿಕವಾಗಿ ಕೈ ಕೊಟ್ಟಿರೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ತದೆ. ಹಂಗಾಗಿ ಸರ್ಕಾರ ಕೇಳೋದಿಷ್ಟೇ, ನಾವು ಮೊನ್ನೆ DK ಶಿವಕುಮಾರ್ ಅವರೇ, ನೀವು ನಮಗೆ ಮೋಡ ಬಿತ್ತನೆ ಮಾಡಿಕೊಟ್ರೆ ಮಾತ್ರ
ಇದು ನಮಗೆ ರೈತಾಪಿಗೆ ಹಾಗೂ ಭೂಮಂಡಲಕ್ಕೂ ಒಳ್ಳೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ನಮಗೆ ರೈತ ಬಹಳ ಕಷ್ಟ ಆಗ್ತಕ್ಕಂತ ಕೆಲಸಗಳನ್ನ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರೇ ಇಲ್ಲಿರ್ತಕ್ಕಂತ ಫ್ಯಾಕ್ಟ್ರಿಗಳಿಗೆ ದಯಮಾಡಿ ನೀರ್ ಸಪ್ಲೈ ಮಾಡಂತ ಸ್ವಲ್ಪ ಒಂದು ದಿನ ಒಂದು 4 ತಿಂಗಳು ನಿಲ್ಸ್ರಿ. ಆಮೇಲೆ ಅದೇನೋ ನೀವು ಡ್ಯಾಮ್ ತುಂಬಿದ ಮೇಲೆ ಆ ವೇಸ್ಟ್ ನೀರನ್ನ ಏನ್ ತಗೊಂತಲ್ಲ, ಆ ವೇಸ್ಟ್ ನೀರ್ ಬಂದಾಗ ಮಾತ್ರ ಅವ್ರಿಗೆ ಸಪ್ಲೈ ಮಾಡ್ರಿ, ಅಲ್ಲಿವರೆಗೆ ಸದ್ಯಕ್ಕೆ ಸಪ್ಲೈ ಮಾಡ್ಬಿಡ್ರಿ. ಈಗ ಇರ್ತಕ್ಕಂಥ ನಮ್ಮ ಸಿಟಿಗಳಲ್ಲಿ ಈಗ ಕೊಪ್ಪಳ ಭಾಗ ಆಗಿರ್ಬೋದು, ಹೊಸಪೇಟೆ ಭಾಗ ಆಗಿರ್ಬೋದು, ಆಮೇಲೆ ಇದು ಬಳ್ಳಾರಿ, ಈ ಇರ್ತಕ್ಕಂಥ ಎಲ್ಲರಿಗೂ ಕುಡಿಯ ನೀರು ಸಪ್ಲೈ ಬಹಳ ಕುಟುಂಬಗಳಿಗೆ ಬೇಕಾಗ್ತದೆ. ಹಂಗಾಗಿ ನೀರಿನ ಸಂಗ್ರಹ ಕೂಡ ಕುಡಿಯ ನೀರಿನ ತೊಂದರೆ ಆಗ್ತದೆ, ದನ ಕರುಗಳ ನೀರಿನ ತೊಂದರೆ ಆಗ್ತದೆ. ಹಂಗಾಗಿ ನೀವು ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಮಾಡಿದ್ರೆ ಮಾತ್ರ ನಮ್ಗೆ ಅನುಕೂಲ ಆಗತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟಕ್ಕಂತ ಆಗ್ತದೆ, ನಮ್ಮ ಪರಿಸ್ಥಿತಿ ಬಹಳ ಕಷ್ಟಕರ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ. ಸೊ ಇದಿಷ್ಟು ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು, ಜೊತೆಗೆ ಮೋಡ ಬಿತ್ತನೆಯನ್ನ ಮಾಡಬೇಕು. ಹಾಗಾಗಿ ಮೋಡ ಬಿತ್ತನೆಯನ್ನ ಮಾಡಿದ್ರೆ ಈ ಭಾಗದ ರೈತರಿಗೆ ಅನುಕೂಲಕರ ಆಗುತ್ತೆ. ಯಾಕಂದ್ರೆ ಮೋಡಗಳು ಬರ್ತಾ ಇದಾವೆ, ಆದ್ರೆ ಗಾಳಿಯ ತೀವ್ರತೆ ಇರೋದ್ರಿಂದ ಅವು ಹಾಗೆ ತೇಲ್ಕೊಂಡು ಹೋಗ್ತಾ ಇದಾವೆ. ಹಾಗಾಗಿ ಮೋಡ ಬಿತ್ತನೆ ಮಾಡಿದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮನವಿಯನ್ನ ರೈತರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಅಂತಕ್ಕಂಥದನ್ನ ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜಂತಿ, PNS ವಿಸ್ತಾರ ನ್ಯೂಸ್, ವಿಜಯ.